ವಿಪಕ್ಷದವರಿಗೆ ಈಗ ಮುಂದಿನ ಆಗ್ರಹ ಇರೋದು ಅವ್ರಿಗೆ ಮುಖ್ಯಮಂತ್ರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವರ ಹಸ್ತಕ್ಷೇಪ ಇದೆ, ಅವರ ಮುಂದಿನ ನೆರಳಲ್ಲಿ ಆಗಿರ್ತಕ್ಕಂಥದ್ದು ಅನ್ನೋ ಒಂದು ಕಾರಣಕ್ಕೆ ಈ ಅವರ ರಾಜೀನಾಮೆ ಪಟ್ಟಿರತಕ್ಕಂಥದ್ದು ಈಗ ಅದನ್ನೇ ಪ್ರೂವ್ ಮಾಡಲಿ, ಅವರು ಪ್ರೂವ್ ಮಾಡಲಿ. ಈಗ ಸಿಬಿಐ ಕೂಡ ಸಿಬಿಐ ಅಂತ ಯಾವಾಗೂ ಕೂಗಾಡ್ತಿರ್ತಾರೆ. ಸಿಬಿಐ ಕೂಡ ಪ್ರವೇಶ ಮಾಡಿದೆ ಇದಕ್ಕೆ ಇನ್ವೆಸ್ಟಿಗೇಷನ್ ಅಲ್ಲಿ, ಬ್ಯಾಂಕ್ ಫ್ರಾಡ್ ಅಂತ ಹೇಳಿ ಅವರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮಾಡಲಿ ನೋಡಿ. ಈಗ ತೀರ್ಮಾನ ಮಾಡಿದೀವಿ, ಪ್ರಕಟಣೆ ಮಾಡಿದೀವಿ. ಈಗ ಜನ ಪೇಮೆಂಟ್ ಮಾಡ್ತಾ ಇದ್ದಾರೆ, ಆಯ್ತಾ. ಆಮೇಲೆ ಪಕ್ಕದ ರಾಜ್ಯದವರು ಕೂಡ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ, ಯಾಕೆಂದ್ರೆ ಇನ್ನೂ ಕಡಿಮೆ ಇದೆ ಅಂತೇಳಿ ಇಲ್ಲೇ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾರೆ. ಆ ಪರಿಸ್ಥಿತಿ ಇಲ್ಲಿರುವಾಗ ಕಡಿಮೆ ಮಾಡೋ ಪ್ರಶ್ನೆ ಬರಲ್ಲ. ಪೆಟ್ರೋಲ್ ಡೀಸೆಲ್ ಜೊತೆ ನೀರಿನ ಬಿಲ್ ಹೆಚ್ಚಿಗೆ ಮಾಡುವ ಬಗ್ಗೆ ಏನೋ ಚರ್ಚೆ ನಡೀತಿದೆ ಅಂತ ಗೊತ್ತಿಲ್ಲ. ಅದು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಸೇರಿದ್ದು ಇಲಾಖೆ. ಅಲ್ಲಲ್ಲ ನೋಡಿಯಪ್ಪ, ನಮ್ಮದು ಪೊಲೀಸ್ ಇಲಾಖೆ, ಆಯ್ತಾ. ನೀರಿನ ದರ ಏರಿಸೋದು, ಬಸ್ ದರ ಏರಿಸೋದು ಅವರವ್ರ ಇಲಾಖೆಗಳಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ನಮಗೆ ಏನಾದರೂ ಕೇಸ್ ಬಂದು ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಅಂತ ನೀವು ಕಂಪ್ಲೇಂಟ್ ಕೊಟ್ಟರೆ ಆವಾಗ ನಮಗೆ ಬರುತ್ತೆ. ಇಲ್ಲಿ ತನಕ ಆ ರೀತಿ ಯಾವುದೂ ಆಗಿಲ್ಲ. ಕೊಡಿ, ಯಾರು ಕೇಸ್ ಕೊಟ್ಟರು ನಾವು ತಗೊಂತೀವಿ. ವಿಪಕ್ಷದವರಿಗೆ ಈಗ ಮುಂದಿನ ಆಗ್ರಹ ಇರೋದು ಅವ್ರಿಗೆ ಮುಖ್ಯಮಂತ್ರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವರ ಹಸ್ತಕ್ಷೇಪ ಇದೆ, ಅವರ ಮುಂದಿನ ನೆರಳಲ್ಲಿ ಆಗಿರ್ತಕ್ಕಂಥದ್ದು ಅನ್ನೋ ಒಂದು ಕಾರಣಕ್ಕೆ ಈ ಅವರ ರಾಜೀನಾಮೆ ಪಟ್ಟಿರತಕ್ಕಂಥದ್ದು ಈಗ ಅದನ್ನೇ ಪ್ರೂವ್ ಮಾಡಲಿ, ಅವರು ಪ್ರೂವ್ ಮಾಡಲಿ. ಈಗ ಸಿಬಿಐ ಕೂಡ ಸಿಬಿಐ ಅಂತ ಯಾವಾಗೂ ಕೂಗಾಡ್ತಿರ್ತಾರೆ. ಸಿಬಿಐ ಕೂಡ ಪ್ರವೇಶ ಮಾಡಿದೆ ಇದಕ್ಕೆ ಇನ್ವೆಸ್ಟಿಗೇಷನ್ ಅಲ್ಲಿ, ಬ್ಯಾಂಕ್ ಫ್ರಾಡ್ ಅಂತ ಹೇಳಿ ಅವರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮಾಡಲಿ ನೋಡಿ. ಈಗ ತೀರ್ಮಾನ ಮಾಡಿದೀವಿ, ಪ್ರಕಟಣೆ ಮಾಡಿದೀವಿ. ಈಗ ಜನ ಪೇಮೆಂಟ್ ಮಾಡ್ತಾ ಇದ್ದಾರೆ, ಆಯ್ತಾ. ಆಮೇಲೆ ಪಕ್ಕದ ರಾಜ್ಯದವರು ಕೂಡ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ, ಯಾಕೆಂದ್ರೆ ಇನ್ನೂ ಕಡಿಮೆ ಇದೆ ಅಂತೇಳಿ ಇಲ್ಲೇ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾರೆ. ಆ ಪರಿಸ್ಥಿತಿ ಇಲ್ಲಿರುವಾಗ ಕಡಿಮೆ ಮಾಡೋ ಪ್ರಶ್ನೆ ಬರಲ್ಲ. ಪೆಟ್ರೋಲ್ ಡೀಸೆಲ್ ಜೊತೆ ನೀರಿನ ಬಿಲ್ ಹೆಚ್ಚಿಗೆ ಮಾಡುವ ಬಗ್ಗೆ ಏನೋ ಚರ್ಚೆ ನಡೀತಿದೆ ಅಂತ ಗೊತ್ತಿಲ್ಲ. ಅದು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಸೇರಿದ್ದು ಇಲಾಖೆ. ಅಲ್ಲಲ್ಲ ನೋಡಿಯಪ್ಪ, ನಮ್ಮದು ಪೊಲೀಸ್ ಇಲಾಖೆ, ಆಯ್ತಾ. ನೀರಿನ ದರ ಏರಿಸೋದು, ಬಸ್ ದರ ಏರಿಸೋದು ಅವರವ್ರ ಇಲಾಖೆಗಳಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ನಮಗೆ ಏನಾದರೂ ಕೇಸ್ ಬಂದು ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಅಂತ ನೀವು ಕಂಪ್ಲೇಂಟ್ ಕೊಟ್ಟರೆ ಆವಾಗ ನಮಗೆ ಬರುತ್ತೆ. ಇಲ್ಲಿ ತನಕ ಆ ರೀತಿ ಯಾವುದೂ ಆಗಿಲ್ಲ. ಕೊಡಿ, ಯಾರು ಕೇಸ್ ಕೊಟ್ಟರು ನಾವು ತಗೊಂತೀವಿ. ವಿಪಕ್ಷದವರಿಗೆ ಈಗ ಮುಂದಿನ ಆಗ್ರಹ ಇರೋದು ಅವ್ರಿಗೆ ಮುಖ್ಯಮಂತ್ರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವರ ಹಸ್ತಕ್ಷೇಪ ಇದೆ, ಅವರ ಮುಂದಿನ ನೆರಳಲ್ಲಿ ಆಗಿರ್ತಕ್ಕಂಥದ್ದು ಅನ್ನೋ ಒಂದು ಕಾರಣಕ್ಕೆ ಈ ಅವರ ರಾಜೀನಾಮೆ ಪಟ್ಟಿರತಕ್ಕಂಥದ್ದು ಈಗ ಅದನ್ನೇ ಪ್ರೂವ್ ಮಾಡಲಿ, ಅವರು ಪ್ರೂವ್ ಮಾಡಲಿ. ಈಗ ಸಿಬಿಐ ಕೂಡ ಸಿಬಿಐ ಅಂತ ಯಾವಾಗೂ ಕೂಗಾಡ್ತಿರ್ತಾರೆ. ಸಿಬಿಐ ಕೂಡ ಪ್ರವೇಶ ಮಾಡಿದೆ ಇದಕ್ಕೆ ಇನ್ವೆಸ್ಟಿಗೇಷನ್ ಅಲ್ಲಿ, ಬ್ಯಾಂಕ್ ಫ್ರಾಡ್ ಅಂತ ಹೇಳಿ ಅವರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮಾಡಲಿ ನೋಡಿ. ಈಗ ತೀರ್ಮಾನ ಮಾಡಿದೀವಿ, ಪ್ರಕಟಣೆ ಮಾಡಿದೀವಿ. ಈಗ ಜನ ಪೇಮೆಂಟ್ ಮಾಡ್ತಾ ಇದ್ದಾರೆ, ಆಯ್ತಾ. ಆಮೇಲೆ ಪಕ್ಕದ ರಾಜ್ಯದವರು ಕೂಡ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ, ಯಾಕೆಂದ್ರೆ ಇನ್ನೂ ಕಡಿಮೆ ಇದೆ ಅಂತೇಳಿ ಇಲ್ಲೇ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾರೆ. ಆ ಪರಿಸ್ಥಿತಿ ಇಲ್ಲಿರುವಾಗ ಕಡಿಮೆ ಮಾಡೋ ಪ್ರಶ್ನೆ ಬರಲ್ಲ. ಪೆಟ್ರೋಲ್ ಡೀಸೆಲ್ ಜೊತೆ ನೀರಿನ ಬಿಲ್ ಹೆಚ್ಚಿಗೆ ಮಾಡುವ ಬಗ್ಗೆ ಏನೋ ಚರ್ಚೆ ನಡೀತಿದೆ ಅಂತ ಗೊತ್ತಿಲ್ಲ. ಅದು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಸೇರಿದ್ದು ಇಲಾಖೆ. ಅಲ್ಲಲ್ಲ ನೋಡಿಯಪ್ಪ, ನಮ್ಮದು ಪೊಲೀಸ್ ಇಲಾಖೆ, ಆಯ್ತಾ. ನೀರಿನ ದರ ಏರಿಸೋದು, ಬಸ್ ದರ ಏರಿಸೋದು ಅವರವ್ರ ಇಲಾಖೆಗಳಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ನಮಗೆ ಏನಾದರೂ ಕೇಸ್ ಬಂದು ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಅಂತ ನೀವು ಕಂಪ್ಲೇಂಟ್ ಕೊಟ್ಟರೆ ಆವಾಗ ನಮಗೆ ಬರುತ್ತೆ. ಇಲ್ಲಿ ತನಕ ಆ ರೀತಿ ಯಾವುದೂ ಆಗಿಲ್ಲ. ಕೊಡಿ, ಯಾರು ಕೇಸ್ ಕೊಟ್ಟರು ನಾವು ತಗೊಂತೀವಿ.